ಶಿಕ್ಷೆ ಕೊಡ್ತಾರೆ. ಆಜೀವ ಪರ್ಯಂತ ಜೈಲದಲ್ಲಿ ಇರಬೇಕಪ್ಪ ಇವರು ಅಂತೇಳಿ. ಯಾಕಂದ್ರೆ ಒಂದು ಆ ಸಂತ್ರಸ್ತೆಯ ತಂದೆಯ ಕೊಲೆ ಮಾಡಿದ್ದು ಪಾಪ ಸಂತ್ರಸ್ತೆಯ ಜೀವನವನ್ನು ಅತ್ಯಾಚಾರದೊಳಗೆ ಹಾಳು ಮಾಡಿದಂಥ ದೊಡ್ಡ ಕೆಟ್ಟ ಕೆಲಸವನ್ನು ಮಾಡಿದ್ದಕ್ಕಾಗಿ ಇದಕ್ಕೂ ಸಹಿತ ನಮ್ಮ ಹೈಕೋರ್ಟ್ ಇದು ಏನು ಮಾಡ್ತದಪ್ಪ ಅಂತಂದ್ರೆ ಈ ಒಂದು ಏನಪ್ಪ ಈ ಹೈಕೋರ್ಟು ಇವ್ರಿಗೆ ಅಮಾನತ್ತು ಮಾಡಿರ್ತದೆ. ಈ ಶಿಕ್ಷೆಯನ್ನು ಈ ನೀಡಿದಂಥ ಶಿಕ್ಷೆಯನ್ನು ಅಮಾನತ್ತು ಮಾಡಿ ಇವ್ರಿಗೆ ಹೊರಗೆ ಬಿಡುವಂಥ ಒಂದು ಆಜ್ಞೆ ಹೊರಡಿದ ತಕ್ಷಣ ಜನ ಸಹಜವಾಗಿ ರೊಚ್ಚಿಗೆದ್ದು, ಹೆಣ್ಮಕ್ಳೆಲ್ಲ ರೊಚ್ಚಿಗೆದ್ದು, ಅದು ಸ್ತ್ರೀ ಕುಲ ರೊಚ್ಚಿಗೆದ್ದು, ಅದರಲ್ಲೂ ಸಂತ್ರಸ್ತೆ ಈ ಕೋರ್ಟ್ ನಿರ್ಧಾರದ ವಿರೋಧವಾಗಿ ಹೋರಾಟ ಜಂತರ ಮಂತ್ರ ದೆಹಲಿಯಲ್ಲಿ ಆರಂಭಿಸಿದ್ದರಿಂದಾಗಿ ಇವತ್ತು ಸ್ವತಃ ಆ ಕೋರ್ಟು ಸಹಿತ ಇವತ್ತು ಅಲ್ಲಿಯೂ ಸುಪ್ರೀಂ ಕೋರ್ಟಿಗೆ ಈ ಪ್ರಶ್ನೆ ಮಾಡಿದ್ದಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಇದು ಹೇಳಿದಂಥ ನ್ಯಾಯಾಧೀಶರು ಇದನ್ನು ಸಹಿತ ಇವತ್ತು ಎನ್ಕ್ವೈರಿ ಮಾಡಿ ಇದಕ್ಕೊಂದು ಪರಿಹಾರವನ್ನು ನೀಡುವಂಥ ಅನಿವಾರ್ಯತೆ ಬಂದಂಥ ಸೋಮೋಟವಾಗಿ ಮಾಡುವಂಥದ್ದು ಕೆಲಸ ಬೇರೆ ಆಗಿಲ್ಲ. ಈಗ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಈ ಮಾತನ್ನು ತೆಗೆದುಕೊಂಡ ಈ ಸಂತ್ರಸ್ತೆ ಮತ್ತು ಅವ್ರ ತಾಯಿ ಕೂಡ್ಕೊಂಡು ತಂದೆಂದು ತಿಳ್ಕೊಂಡಿದ್ದಾರೆ ಪಾಪ. ಈ ಹೊಡೆದಿಂದ ಈ ಸೆಂಗಾರ್ ಹೊಡೆದಿಂದಾಗೆ ಇದು ಸಹಿತ ಸೆಂಗಾರ್ ಇದ್ದಂಥವ್ರು ಒಬ್ಬ ಶಾಸಕರುದಿಂದ ಸರ್ಕಾರದ ಪರ ಬಂತ ಈ ನಿರ್ಧಾರ ಅನ್ನುವಂಥ ಮಾತುಗಳು ದೆಹಲಿ ಹೈಕೋರ್ಟ್ ಕೊಟ್ಟಂಥ ಈ ನಿರ್ಣಯದಿಂದಾಗಿ, ಅಮಾನತಿನ ನಿರ್ಣಯದಿಂದಾಗಿ ಇವತ್ತು ಇಡೀ ಸ್ತ್ರೀಯರಲ್ಲಿ ದೆಹಲಿಯಲ್ಲಿ ಈ ನ್ಯಾಯಾಂಗದ ನಿರ್ಧಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇವೆರಡರ ಸಲುವಾಗಿ ಇವತ್ತು ವಿಚಾರಣೆ ಇವತ್ತು ನಡೀತಾ ಇದೆ ಅಂತ. ಒಂದು ಅರಾವಳಿದು, ಎರಡನೇದು ಈ ಸೆಂಗಾರ್ ಮಾಡಿದಂಥ ಅಧ್ವಾನ ಅಥವಾ ಒಂದು ಅಪರಾಧ ಇವತ್ತು ಇಡೀ ದೇಶ ತುಂಬ